ನಮಸ್ಕಾರ, ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದಲ್ಲಿ ಜಿಲ್ಲಾಡಳಿತ ಸ್ವೀಪ್ ಸಮಿತಿ, ವಿವಿಧ ಕಾಲೇಜುಗಳ ಸಹಯೋಗದಲ್ಲಿ ಜನಜಾಗೃತಿ ಸ್ವೀಪ್ ಅಭಿಯಾನ, ಎಸ್ಐಆರ್ ಜಾಗೃತಿಗಾಗಿ ಅವತಾಗೆ ಗಿರೀಶ್ ಬದೋಲೆ ಚಾಲನೆ. ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯಲ್ಲಿ ಅವ್ಯವಹಾರ ಆರೋಪ, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಚರ್ಚ್ ನವೀಕರಣ 2ನೇ ಕಂತಿನ ಅನುದಾನ ಬಿಡುಗಡೆಗೆ ಆಗ್ರಹ, ತಪ್ಪಿದ್ದಲ್ಲಿ ಉಗ್ರ ಹೋರಾಟ. ಪ್ರದೀಪ್ ಕುಮಾರ್, ತಾಜಲಾಪುರ್. ಹೈದರಾಬಾದ್ನಲ್ಲಿ ಬೀದರ್ ಮೂಲಕ ಯುವಕನ ಅನುಮಾನಾಸ್ಪದ ಸಾವು, ಪತ್ನಿಯಿಂದಲೇ ಕೊಲೆ ಆರೋಪ, ಉನ್ನತ ಮಟ್ಟದ ತನಿಖೆಗೆ ಪಲ್ಲವಿ ಆಗ್ರಹ. ಡಿಸಿಸಿ ಬ್ಯಾಂಕ್ ನಿವೃತ್ತ ಜಿಎಂ ವಿಠಲ್ ರೆಡ್ಡಿಗೆ ಬೀಳ್ಕೊಡುಗೆ, ಸಹಕಾರ ಕ್ಷೇತ್ರದಲ್ಲಿ 31 ವರ್ಷ ಸುದೀರ್ಘ ಸೇವೆ. ಸುದ್ದಿಯ ವಿವರಗಳು. ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿ ಬೀದರ್ ಜಿಲ್ಲಾ, ಕರ್ನಾಟಕ ಪದವಿ ಪೂರ್ವ ಕಾಲೇಜು ಬೀದರ್ ವತಿಯಿಂದ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ 2026 ಯಾವುದೇ ಮತದಾರರು ಮತದಾನದಿಂದ ವಂಚಿತರಾಗಬಾರದು. ಜಾಗೃತಿ ಮತದಾರರು ಶಕ್ತಿಶಾಲಿ ಪ್ರಜಾಪ್ರಭುತ್ವ, ನಿಮ್ಮ ಮತ ನಿಮ್ಮ ಹಕ್ಕು, ನಮ್ಮ ಭವಿಷ್ಯ. ಬೃಹತ್ ಜನ ಜಾಗೃತಿ ರ್ಯಾಲಿಯನ್ನು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ. ಗಿರೀಶ್ ಬದೋಲೆ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದ್ದರು. ಯಾವುದವನ್ನ ನಗರದ ಪ್ರಮುಖ ವೃತ್ತಗಳ ಮೂಲಕ ಹಾದು ನೆಹರು ಕ್ರೀಡಾಂಗಣಕ್ಕೆ ತಲುಪಿ ಸಮಾವೇಶಗೊಂಡಿತ್ತು. ಈ ಸಂದರ್ಭದಲ್ಲಿ ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ಖದೀರ್, ವಿಸ್ಡಮ್ ಸ್ಕೂಲ್ನ ಅಧ್ಯಕ್ಷರಾದ ಎಂಡಿ ಅಸಿಫುದ್ದೀನ್ ಶಾಬಾದ್ಕರ್, ಡಾ. ಗೌತಮ್ ಅರಳಿ ಸೇರಿದಂತೆ ಹಲವು ಗಣ್ಯರು, ಶಾಲಾ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳು ಸೇರಿದಂತೆ ಇತರರು ಇದ್ದರು. ಜಿಲ್ಲಾಡಳಿತ ಸ್ವೀಪ್ ಸಮಿತಿ ಹಾಗೂ ವಿವಿಧ ಕಾಲೇಜುಗಳ ಚುನಾವಣಾ ಸಾಕ್ಷರತಾ ಸಂಘಗಳ ಸಹಯೋಗದಲ್ಲಿ ಬೀದರ್ ನಗರದಲ್ಲಿ ಸ್ವೀಪ್ ಅಭಿಯಾನ, ಎಸ್ಐಆರ್ ಜಾಗೃತಿಗಾಗಿ ವಿದ್ಯಾರ್ಥಿಗಳಿಂದ ಜನಜಾಗೃತಿ ಜಾಥಾ ನಡೆಯಿತು. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಕೇಂದ್ರೀಕರಿಸಿದ ವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಚುನಾವಣಾ ಭಾಗವಹಿಸುವಿಕೆ ಅಭಿಯಾನದ ಭಾಗವಾಗಿ ನಗರದ 10 ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಹಾಗೂ ಯುವಕರಿಂದ ಪಾದಯಾತ್ರೆಯಲ್ಲಿ ದಾರಿಯುದ್ದಕ್ಕೂ ಮನೆ ಮನೆಗಳಿಗೆ ಹಾಗೂ ಅಂಗಡಿ ಮುಗ್ಗಟ್ಟುಗಳಿಗೆ ಭೇಟಿ ನೀಡಿ ಕರಪತ್ರಗಳನ್ನು ವಿತರಿಸಲಾಯಿತು. ನಂತರ ಎಲ್ಲ ದಿಕ್ಕುಗಳಿಂದ ಬಂದ ವಿದ್ಯಾರ್ಥಿಗಳು ಡಾ. ಅಂಬೇಡ್ಕರ್ ವೃತ್ತದಲ್ಲಿ ಸೇರಿ ಅಲ್ಲಿಂದ ನೆಹರು ಕ್ರೀಡಾಂಗಣದವರೆಗೆ ಮೆರವಣಿಗೆ ನಡೆಸಿ ಜಾಗೃತಿ ಮೂಡಿಸಿದರು. ನೆಹರು ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾ. ಗಿರೀಶ್ ಬದೋಲೆ ಮಾತನಾಡಿ, ಅರ್ಹ ಮತದಾರರನ್ನು ಸೇರಿಸಲು, ವೃತ್ತ ಮತ್ತು ಸ್ಥಳಾಂತರಗೊಂಡ ಮತದಾರರನ್ನು ಅಳಿಸಲು ಮತ್ತು ಮತದಾರರ ಪಟ್ಟಿಯಲ್ಲಿನ ನಮೂದುಗಳನ್ನು ಸರಿಪಡಿಸಲು ಎಸ್ಐಆರ್ ಒಂದು ಪ್ರಮುಖ ಪ್ರಕ್ರಿಯೆಯಾಗಿದೆ ಎಂದು ಹೇಳಿದ್ದರು. ಎಸ್ಐಆರ್ ಸ್ವಚ್ಛ ಮತದಾರರ ಪಟ್ಟಿಯ ಅಡಿಪಾಯವಾಗಿದೆ. ಪ್ರತಿಯೊಬ್ಬ ಅರ್ಹ ಯುವಕರು ನೋಂದಾಯಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಹೇಳಿದ್ದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪ್ರಜಾಪ್ರಭುತ್ವ ಭಾಗವಹಿಸುವಿಕೆಯ ನಡುವಿನ ಸಂಬಂಧವನ್ನು ಇದೇ ವೇಳೆ ಅವರು ತಿಳಿಸಿದ್ದರು. ಜಾಗೃತಿ ರಥದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾ. ಗಿರೀಶ್ ಬದೋಲೆ, ಸ್ವೀಪ್ ನೋಡಲ್ ಅಧಿಕಾರಿ ಡಾ. ಗೌತಮ್ ಅರಳಿ, ಬೀದರ್ ತಾಲೂಕು ಪಂಚಾಯತ್ ಇಒ ಮಾಣಿಕ್ರಾವ್ ಪಾಟೀಲ್, ಎಸ್ಪಿ ಚಂದ್ರಕಾಂತ್ ಪೂಜಾರಿ, ಡಿಡಿಪಿಒ ಚಂದ್ರಕಾಂತ್ ಶಾಬಾದ್ಕರ್, ಶಾಹೀನ್ ಕಾಲೇಜ್ ಸಂಸ್ಥಾಪಕ ಅಧ್ಯಕ್ಷ ಅಬ್ದುಲ್ ಖದೀರ್, ವಿಸ್ಡಮ್ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಅಸಿಫುದ್ದೀನ್ ಹಾಗೂ ವಿವಿಧ ಕಾಲೇಜುಗಳ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ರ್ಯಾಲಿಯಲ್ಲಿ ಶಾಹೀನ್ ಕಾಲೇಜು, ಅಲ್ಯುಮಿನ್ ಕಾಲೇಜು, ವಿಸ್ಡಮ್ ಕಾಲೇಜ್, ಕ್ಯಾಂಬ್ರಿಡ್ಜ್ ಕಾಲೇಜ್, ಸರ್ಕಾರಿ ಪಿಯು ಕಾಲೇಜ್, ಡೈಮಂಡ್ ಕಾಲೇಜು, ಸಿದ್ಧಿವಿನಾಯಕ ಕಾಲೇಜ್, ಮಾತಾ ಮಾಣಿಕೇಶ್ವರಿ ಕಾಲೇಜ್, ಸಾಯಿ ಸ್ಫೂರ್ತಿ ಕಾಲೇಜ್, ಕರ್ನಾಟಕ ಕಾಲೇಜ್, ಎನ್ಎಫ್ಎಚ್ಎಸ್ ಕಾಲೇಜ್, ಸಿದ್ಧಾರ್ಥ್ ಕಾಲೇಜ್ ಸೇರಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. Will sign and submit to form to the BL ಲೆಕ್ಚರರ್ಸ್ ಆಗಿದ್ರೆ ಈ ಕಡೆ ಮಾಡಬೇಕಾಗಿ
ಪ್ರತಿಯೊಬ್ಬ ಮತದಾರನಿಗೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮ್ಮ BLOಗಳು. ಪ್ರತಿಯೊಬ್ಬರ ಮನೆಗೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಮನೆಗೆ ಬಂದಕ್ಕೆ ಟೈಮ್ ಇದೆ. ನಿನ್ನೆಯಿಂದ स्टार्ट ಆಗಿರ್ತಕ್ಕಂಥದ್ದು कल से जो फॉर्म देना शुरू किया है और 29 जुलाई तक फॉर्म देते रहते हैं. हर एक घर को हर एक ಫಾರ್ಮ್ಗಳನ್ನು ತುಂಬಿಸಿ ವಾಪಸ್ ಕೊಡಬೇಕು. ಅದರಲ್ಲಿ ಏನೇನು ಮಾಹಿತಿ ತುಂಬಬೇಕು ಅಂತ ಹೇಳ್ಬಿಟ್ಟು ಈಗ ಎಲ್ಲ ಕಡೆನ ಪ್ರಚಾರ ಮಾಡಿದ್ದೀವಿ. ನೀವು ಪಾಂಪ್ಲೆಟ್ ಕೂಡ ಕೊಟ್ಟಿದ್ರಿ. ಆ ಪಾಂಪ್ಲೆಟ್ನಲ್ಲೂ ಕೂಡ ಅದೇ ಮಾಹಿತಿ ಅವರ ಹೆಸರುಗಳು ಮುಂದಿನ ವೋಟರ್ ಲಿಸ್ಟಲ್ಲಿ ಇರ್ತದೆ. ಯಾರು ಫಾರ್ಮ್ಗಳನ್ನ ಕೊಡೋದಿಲ್ವೋ ಅಥವಾ ಯಾರು ಮಾಹಿತಿ ಸರಿಯಾಗಿ ಇರೋದಿಲ್ವೋ ಅಂಥವರ ಹೆಸರುಗಳು ವೋಟರ್ ಲಿಸ್ಟಲ್ಲಿ ಇರೋದಿಲ್ಲ. ಅವೇರ್ನೆಸ್ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಜಿಲ್ಲಾಡಳಿತ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. हाँ भाई प्ले कार्ड्स नीचे रखिए, खाली SIR वाला सामने पकड़िए. ये ना मैं SIR उल्टा काउंटर लेने हो. जोर से बोलना बोल रहे हैं आपके साथ शेख कबीर सर बोल रहे हैं. और बाहर में शाइन वालों को लेके जाएंगे और शायद इंस्ट्रक्शन दे दिए गए हैं. आप ऐसे फोटो के बाद आपकी अपनी पर्टिकुलर बस में जा सकते हैं. अगर डिसाइडेड बोलो बस ओके थैंक यू. थोड़ा पीछे गाड़ी ओके सर गाड़ी डन बैठ सर ओके ओके थैंक यू. अरे सर इधर के हाँ राइट पूरा कैसे करना है ಥ್ಯಾಂಕ್ ಯು. ನಿನ್ನೆಯಿಂದ SIRದಲ್ಲಿ ಎನ್ಯುಮರೇಷನ್ ಫಾರ್ಮ್ಗಳು ಮನೆಗೆ ಹೋಗಿ ನಮ್ಮ BLOಗಳು ಕೊಡ್ತಾ ಇದ್ದಾರೆ. ಅದರ ಬಗ್ಗೆ ಎಲ್ಲರಿಗೆ ನಮ್ಮ ಬೀದರ್ ಜನತೆಗೆ ಜಾಗೃತಿ ಇರಲಿ. ಅವರು ಎಲ್ಲ BLOಗಳಿಗೆ ಸಹಕಾರ ಮಾಡಲಿ. ಮತ್ತು ಈ ಎನ್ಯುಮರೇಷನ್ ಫಾರ್ಮ್ ಏನು ಕೊಡ್ತಿದ್ದಾರೆ ಅದು ಅವರು ಸರಿಯಾದ ರೀತಿಯಲ್ಲಿ ತುಂಬಿ ಕೊಡಬೇಕು BLOಗಳಿಗೆ. ಮತ್ತು ಏನಾದರೂ ತೊಂದರೆ ಇದ್ದರೆ ಅವರು 1950 ಬುಕ್ ಕಾಲ್ ವಿತ್ BLO ವೋಟರ್ ಹೆಲ್ಪ್ಲೈನ್ ಆ್ಯಪ್ ಇದು ಕೂಡ ಅವ್ರ ಸಹಾಯ ತಗೋಬೋದು. ಸೊ ಎಲ್ಲ ಬೀದರ್ ಜನತೆಗೆ SIR ಬಗ್ಗೆ ಜಾಗೃತಿ ಆಗಲಿ ಅಂತ ಈ ಉದ್ದೇಶದಿಂದ ನಾವು ಈ ಬೃಹತ್ ಮಟ್ಟದ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಸ್ವೀಪ್ ವತಿಯಿಂದ ನಾವೆಲ್ಲ ಈ ಜಾಗೃತಿ ಕಾರ್ಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. जिसके स्टूडेंट्स आज बीदर के डिफरेंट प्लेसेस से रैली निकालते हुए यहाँ पे स्टेडियम पे पहुँचे और यहाँ पे CEO बीदर वो एड्रेस किए और ये बच्चों को ताकीद किए हैं कि वो अपने घर में, घर के पड़ोस में, रिश्तेदारों में इसका अवेयरनेस पहुँचाएँ. BLOs आएंगे, फॉर्म देंगे, फॉर्म फिलअप करने में भी इसको सपोर्ट करें. देखिए बीदर के तमाम एजुकेटेड बच्चे, क्वालिफाइड एजुकेटेड बच्चे, नौजवानों से मेरी रिक्वेस्ट है कि वो अपने घर में पहले, फिर घर के साथ पड़ोस में, फिर रिश्तेदारों को इस मामले में हेल्प करें. इस तरह से ही ये मसला हल होगा. बहुत सारे लोग एजुकेटेड नहीं होते, वो परेशान रहते हैं. देखिए परेशानी की तो कोई बात ही नहीं है. हर चीज़ का सलूशन है, हर चीज़ का हल है. यानी तमाम कंडीशंस को पूरा करने के लिए रास्ते हैं. इसके लिए वक्त ज़ाया ना करें. बहुत कम वक्त दी है गवर्नमेंट दी है और इसमें इसको भरपूर इम्प्लीमेंटेशन के लिए कोशिश करें और घर घर में ये काम हो जाए. यही हमारी ಜಿಲ್ಲೆ 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯಡಿ ರಸ್ತೆ ದುರಸ್ತಿ ಮತ್ತು ಒಗ್ಗೂಡಿಸುವಿಕೆ ಕಾಮಗಾರಿಯನ್ನು ಕೈಗೊಳ್ಳದೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ದುರುಪಯೋಗ ಪಡಿಸಿಕೊಂಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಸೇವೆಯಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾ ಪಂಚಾಯತ್ ಕಚೇರಿ ಎದುರಿಗೆ ಇಂದು ಒಂದು ದಿನದ ಸಾಂಕೇತಿಕ ಸತ್ಯಾಗ್ರಹ ಧರಣಿ ನಡೆಸಿ ಮನವಿ ಸಲ್ಲಿಸಲಾಯಿತು.
ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ರಸ್ತೆ ದುರಸ್ತಿ ಕಾಮಗಾರಿಗಳನ್ನು ಕೈಗೊಳ್ಳದೆ ಯೋಜನೆಯ ಅನುದಾನವನ್ನು ದುರುಪಯೋಗ ಪಡಿಸಿಕೊಂಡಿರುವ ಆರೋಪವನ್ನು ಸಂಘಟನೆಯು ಮಾಡಿದೆ. ಬೀದರ್ ತಾಲೂಕಿನ ಅಲಿಯಾಬಾದ್ ಜನ್ವಾಡ ರಸ್ತೆ, ಅಲಿಯಂಬೂರ್ ಯರ್ನಳ್ಳಿ ರಸ್ತೆ, ಔರಾದ್ ಬಿ ತಾಲೂಕಿನ ಸುಂಕ್ನಾಳ್ ಕ್ರಾಸ್, ಸುಂಕ್ನಾಳ್ ಗ್ರಾಮ ರಸ್ತೆ, ನಾಗೂರ ಕ್ರಾಸ್, ಚಂದನ್ ಮಹಾರಾಜ್ ತಾಂಡಾ ರಸ್ತೆ ಸೇರಿದಂತೆ ಹಲವೆಡೆ ಕಾಮಗಾರಿಗಳು ನಡೆದಿಲ್ಲ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದೇ ರೀತಿ ಔರಾದ್ ಬಿ ತಾಲೂಕಿನ ಗೌಡ್ಗಾಂವ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಹಾಗೂ ಕಮಲ್ನಗರ್ ತಾಲೂಕಿನ ಡೋನ್ಗಾಂವ್ ರಂಡ್ಯಾಳ್ ರಸ್ತೆ ಮತ್ತು ಕಾಮಗಾರಿಗಳು ಕೈಗೊಳ್ಳಲಾಗಿಲ್ಲ ಎಂದು ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಶಿವಾಜಿರಾವ್ ಡೊಣ್ಣೆ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಲೀಮುದ್ದೀನ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಸುನಿಲ್ ಚಿಲ್ಲರ್ಗೆ ಹಾಗೂ ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಿರಿಯ ಅಭಿಯಂತರ ಕಿರಣ್ ರಾಥೋಡ್ ವಿರುದ್ಧ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಂಘಟನೆ ಒತ್ತಾಯಿಸಿದ್ದಾರೆ. ಒಂದು ವಾರದೊಳಗೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಅರೆಬೆತ್ತಲೆ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಸಂಘಟನೆ ಎಚ್ಚರಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿ ಸಿಂಧೆ, ಜಿಲ್ಲಾ ಉಪಾಧ್ಯಕ್ಷ ಮಹೇಂದ್ರ ಕುಮಾರ್ ಹುಸ್ಮನಿ, ಕರ್ನಾಟಕ ಕೂಲಿ ಕಾರ್ಮಿಕರ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್ ಪಾಸ್ವಾನ್, ನಗರ ಘಟಕದ ಅಧ್ಯಕ್ಷ ವಿನೋದ್ ಶಿಂದೆ, ಸಂಜುಕುಮಾರ್ ವಲ್ಲೇಪುರೆ, ಯುವ ಮುಖಂಡ ಬಿ ವೀರೇಶ್ ಕೋರೆ, ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಸಂದೀಪ್ ಕಾಂಟೆ, ಹೋರಾಟಗಾರ ಉಮೇಶ್ ಮುಗ್ನೂರೆ, ಸಂತೋಷ್ ಸಂಗಮ್, ಜೇಡ್ಸನ್, ಬಸವರಾಜ್ ಬಾವಿದೊಡ್ಡಿ, ಗೌತಮ್ ಮುತ್ತಂಗಿಕರ್, ಶಿವಕುಮಾರ್ ಗುನ್ನಳಿಕರ್ ಉಪಸ್ಥಿತರಿದ್ದರು. ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಭ್ರಷ್ಟಾಧಿಕಾರಿಗಳಿಗೆ ಹೇಳಿದ್ದಿಕ್ಕಾರ. ಕೋಟಿ ಕೋಟಿ ಲೂಟಿ ಮಾಡಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿದ್ದಿಕ್ಕಾರ. ಬೇಕೇ ಬೇಕು ಅಧಿಕಾರಿಗಳು ಹೇಳಿದ್ದಿಕ್ಕಾರ. ಕೋಟಿ ಕೋಟಿ ಲೂಟಿ ಮಾಡ್ತಾ ಅಧಿಕಾರಿಗಳು ಹೇಳಿದ್ದಿಕ್ಕಾರ. ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು. ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಭ್ರಷ್ಟಾಧಿಕಾರಿ ಹೇಳಿದಿಕ್ಕಾರ. 2025-26ನೇ ಸಾಲಿನ ಮುಖ್ಯಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಏನು ಸುಮಾರು ಕಾರಣನ ಏನಿದು ಕಾಮಗಾರಿ ಮಾಡಲ್ದನೆ ಏನು ಬಿಲ್ ಎತ್ಕೊಂಡಾರ. ಏನು ಆ ಅಧಿಕಾರಿಗಳ ಕಾರಣ, ಏನು ಗುತ್ತಿಗೆದಾರ ಕಾರಣ ಅಂತೇಳಿ ನಾವು ಮಾನ್ಯ ಸಾಹೇಬ್ರಿಗೆ ನಾವು ತಿಳಿಸ್ಲತ್ತಿದ್ದೆವು. ಅದಕ್ಕೆ ಆದಷ್ಟು ಬೇಗ ನಿಮ್ಮ CS ಅವ್ರ ಏನು ಆ್ಯಕ್ಷನ್ ತೊಗೊಂಬಲ್ರಿ ಅಂತ ನಮಗೆ ಗೊತ್ತದ. ಆದ್ರೂ ಕೂಡ ಸರ್ ನಮಗೊಂದು ರಿಕ್ವೆಸ್ಟ್ ಅದ, ಅದು ಕೆಲಸನೇ ಆಗಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದೆ. ಏನು ಬೀದರ್ ಜಿಲ್ಲೆದಂತ ಏನು ಮುಖ್ಯಮಂತ್ರಿ ಅನುದಾನದಾಗ 24-25ನೇ ಸಾಲಿನಲ್ಲಿ ಏನು CM ನಿಧಿದಾಗ ಕೋಟ್ಯಾಂತರ ರೂಪಾಯಿ ಏನು ಬಿಡುಗಡೆ ಮಾಡ್ತಾರ. ಆ ಹಣವನ್ನು ಯಾವುದೇ ಕಾಮಗಾರಿ ಮಾಡದೆ ಈ ಭ್ರಷ್ಟಾಧಿಕಾರಿಗಳಾದಂಥ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಅಭಿಯಂತರರಾದ ಶಿವಾಜಿರಾವ್ ಡೋಣೆ ಮತ್ತು ಔರಾದ್ ತಾಲೂಕಿನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರಾದ ಸುನಿಲ್ ಚಿಲ್ಲರ್ಗೆ ಮತ್ತು ಅದೇ ಕಚೇರಿಯಲ್ಲಿ ಇರ್ತಕ್ಕಂಥ ಸಹಾಯಕ ಇಂಜಿನಿಯರು ರಾಠೋಡ್ ಅಂತೇಳಿ ಅವು ಸೇರ್ಕೊಂಡು ಮತ್ತು ಬೀದರ್ ತಾಲೂಕಿನ ಕಲೀಮುದ್ದೀನ್ ಅಂತೇಳಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಇವರೆಲ್ಲ ಸೇರ್ಕೊಂಡು ಏನು ಸರ್ಕಾರದ ಹಣ ದುರುಪಯೋಗ ಮಾಡ್ಕೊಂಡಾರ. ಇದ್ರ ಬಗ್ಗೆದಾಗ ಮಾನ್ಯ ಜಿಲ್ಲಾ ಪಂಚಾಯತ್ CS ಅವ್ರಿಗೆ ಭೀ CO ಅವ್ರಿಗೆ ಭೀ ನಾವು ಮನವಿ ಕೊಟ್ಟಿದ್ದೆವು. 2 ತಿಂಗಳಾಯಿತು, ಇನ್ನೂವರೆಗೆ ಯಾವುದೂ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಇವತ್ತೇನು ನಾವು ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಏನು ಸಾಂಕೇತಿಕ ಧರಣ ಹಮ್ಮಿಕೊಂಡಿದ್ದೆವು. ಅವ್ರಿಗೆ ಕೂಡಲೇ ಅಮಾನತ್ ಮಾಡಲಿ ಅಂತೇಳಿ ನಮ್ದೇನು ಬೇಡಿಕೆ ಅದ. ಈ ಬೇಡಿಕೆ ಈಡೇರಿಸಲಿಲ್ಲ ಅಂದ್ರೆ ಒಂದು ವಾರದಾಗ ಏನು ಸಸ್ಪೆಂಡ್ ಆಗಲಿಲ್ಲ ಅಂದ್ರೆ ಮುಂದೆ ಬರುವ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅರೆಬತ್ತಲೆಯಾಗಿ ಹೋರಾಟ ಮಾಡಬೇಕಾಯ್ತದ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಸ್ತೀನಿ. ಯಾರು ಇಲಾಖೆದಾಗ ಏನು CM ನಿಧಿದಾಗ ಅನುದಾನ ಬಂದದ, ಆ ಅನುದಾನ ದುರ್ಬಳಕೆ ಮಾಡ್ಯಾರ. ಎಲ್ಲಿ ಕೆಲಸ ಮಾಡಿಲ್ಲ, ಬುಟ್ಟಿ ಮರವು ಹಾಕಿಲ್ಲ, ಮರವು ಹಾಕಲ್ದೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ಕೊಂಡ್ರ. ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಕೂಡಲೇ ಬೀದರ್ ಜಿಲ್ಲೆಯಿಂದ ಇವ್ರಿಗೆ ಸಸ್ಪೆಂಡ್ ಮಾಡಿ ಹೊರಗಡೆ ಮಾಡಿ ತನಿಖೆ ಮಾಡಬೇಕಂತೇಳಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ
ಕರ್ನಾಟಕ ಕ್ರೈಸ್ತ ಅಭಿವೃದ್ಧಿ ನಿಗಮದಿಂದ ಚರ್ಚ್ ನವೀಕರಣ ಹಾಗೂ ದುರಸ್ತಿಗಾಗಿ ನೀಡಲಾಗುವ 2ನೇ ಕಂತಿನ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ಕ್ರೈಸ್ತ ಸಮಾಜ ಹಾಗೂ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಮೆಥೋಡಿಸ್ಟ್ ಬೆಂಗಳೂರು ರೀಜನಲ್ ಕಾನ್ಫರೆನ್ಸ್ ಡೆಲಿಗೇಟ್ ಹಾಗೂ ಬೀದರ್ ಕಾಂಗ್ರೆಸ್ ಮುಖಂಡರಾದ ಪ್ರದೀಪ್ ಕುಮಾರ್ ತಾಜಲಾಪುರ್ ಎಚ್ಚರಿಕೆ ನೀಡಿದ್ದಾರೆ. ಡಿಜಿಟಲ್ ಖಾತಾ ನೆಪವೊಡ್ಡಿ ವಿಳಂಬ ಯೋಜನೆ ಜಾರಿಯಾದಾಗ ಅಗತ್ಯ ದಾಖಲಾತಿಗಳನ್ನು ಒದಗಿಸಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಜಿಪಿಎಸ್ ಮಾಡಿದ ನಂತರವೇ ಯಾವುದೇ ಸಮಸ್ಯೆ ಇಲ್ಲದೆ ಮೊದಲ ಕಂತು ಬಿಡುಗಡೆಯಾಗಿತ್ತು. ಆರಂಭಿಕ ಅಧಿಸೂಚನೆಯಲ್ಲಿ ಡಿಜಿಟಲ್ ಖಾತಾ ನಿಯಮವಿರಲಿಲ್ಲ. ಆದರೆ ಈಗ 2ನೇ ಕಂತು ಬಿಡುಗಡೆಗೆ ನಿಗಮದ ಅಧಿಕಾರಿಗಳು ತಮ್ಮ ಸ್ವಂತ ಲಾಭಕ್ಕಾಗಿ ಡಿಜಿಟಲ್ ಖಾತಾ ಸೇರಿ ಅನಾವಶ್ಯಕ ದಾಖಲಾತಿಗಳನ್ನು ಕೇಳುತ್ತಾ ವಿನಾಕಾರಣ ವಿಳಂಬ ಮಾಡುತ್ತಿದ್ದಾರೆಂದು ಆರೋಪಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಸರ್ಕಾರವು ನಿಗಮದ ಮೂಲಕ 85 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿರಿಸಿದ್ದು, ಮೊದಲ ಕಂತಿನ ಹಣದ ರೂಪದಲ್ಲಿ 22 ಚರ್ಚ್ಗಳ ದುರಸ್ತಿ ಕಾರ್ಯಕ್ಕಾಗಿ 315 ಕೋಟಿ ಅನುದಾನ ಬಿಡುಗಡೆಗೊಂಡಿತ್ತು. ಅದರಲ್ಲಿ ಬೀದರ್ ಜಿಲ್ಲೆಗೆ ಸಿಂಹಪಾಲು ಅಂದರೆ ತಾಜಲಾಪುರ್, ಗುನ್ನಳ್ಳಿ, ಗಡಿಕುಸ್ನೂರ್, ಕಪ್ಪೆಕೆರೆ, ಜಿಲ್ಲರ್ಗಿ, ನಿಜಾಂಪುರ್, ಅಮ್ಲಾಪುರ್, ಮೋರಂಬಿ, ಮುಗ್ನಾ ಸೇರಿದಂತೆ ಸುಮಾರು 9 ಚರ್ಚ್ಗಳಿಗೆ ಅಂದಾಜು 1.50 ಕೋಟಿ ಅನುದಾನ ಬಿಡುಗಡೆಯಾಗಿತ್ತು. ಹಣ ಬಿಡುಗಡೆಯಾದ ಬಳಿಕ ಚರ್ಚ್ಗಳ ಕಾಮಗಾರಿ ಆರಂಭಿಸಲಾಗಿತ್ತು. ಆದರೆ 2025-26ನೇ ಸಾಲಿನ 2ನೇ ಕಂತಿನ ಅನುದಾನವನ್ನು ಈವರೆಗೂ ಬಿಡುಗಡೆ ಮಾಡಿದ ಕಾರಣ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ. ಪ್ರಾರ್ಥನಾ ಮಂದಿರಗಳಿಲ್ಲದೆ ಮಳೆ ಮತ್ತು ಬಿಸಿಲಿನಿಂದಾಗಿ ಭಕ್ತರು ಆರಾಧನೆ ಮಾಡಲು ತೀವ್ರ ಪರದಾಡುವಂತಾಗಿದೆ. ಅನುದಾನವನ್ನು ದುರುಪಯೋಗ ಮಾಡಿಕೊಂಡವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ, ಅದಕ್ಕೆ ನಮ್ಮ ಬೆಂಬಲವಿದೆ. ಆದರೆ ಪ್ರಾಮಾಣಿಕವಾಗಿ ಕಾಮಗಾರಿ ನಡೆಸುತ್ತಿರುವ ಚರ್ಚ್ಗಳ ಅನುದಾನ ತಡೆ ಹಿಡಿದಿರುವುದು ತಪ್ಪು ನಿರ್ಧಾರ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದರು. ನಿಗಮದ ಉಪಾಧ್ಯಕ್ಷ ಜಾಗೀರ್ದಾರ್ ವಿರುದ್ಧ ಅಸಮಾಧಾನ. ಕ್ರೈಸ್ತ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರಾಗಿರುವ ನಮ್ಮದೇ ಜಿಲ್ಲೆಯ ಸಂಜಯ್ ಜಾಗೀರ್ದಾರ್ ಅವರು ಅಧಿಕಾರ ವಹಿಸಿಕೊಂಡು 1 ವರ್ಷ 3 ತಿಂಗಳಾದರೂ 2ನೇ ಕಂತು ಬಿಡುಗಡೆ ಮಾಡಿಸುವಲ್ಲಿ ವಿಫಲರಾಗಿದ್ದಾರೆ. ಇವರು ಕೇವಲ ಆಶ್ವಾಸನೆಗಳಷ್ಟೇ ನೀಡುತ್ತಿದ್ದಾರೆ. ಸರ್ಕಾರವು ತಳಮಟ್ಟದಲ್ಲಿ ಸಮಾಜದ ಸಮಸ್ಯೆಗಳನ್ನು ಅರಿತು ಸಮುದಾಯಕ್ಕೆ ದುಡಿಯುವವರಿಗೆ ನಿಗಮದಲ್ಲಿ ಅವಕಾಶ ನೀಡಬೇಕು ಹಾಗೂ ಕ್ರೈಸ್ತರ ಅಭಿವೃದ್ಧಿಯಲ್ಲಿ ಅನುದಾನದ ಮೊತ್ತವನ್ನು ಇನ್ನಷ್ಟು ಹೆಚ್ಚಿಸಬೇಕೆಂದು ಪ್ರದೀಪ್ ಕುಮಾರ್ ಆಗ್ರಹಿಸಿದ್ದರು. ತಾಜಲಾಪುರ್ ಮೆಥೋಡಿಸ್ಟ್ ಚರ್ಚ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತ ಜೋಯರ್ ತಾಜಲಾಪುರ್, ಕ್ರೈಸ್ತ ಸಮಾಜದ ಮಹಿಳಾ ಮುಖಂಡರಾದ ಕಸ್ತೂರಿ ದಯಾನಂದ್, ಕ್ರೈಸ್ತ ಸಮಾಜದ ಪ್ರಮುಖರಾದ ಸಂಜು ಚಿಲ್ಲರ್ಗಿ, ರಾಜು, ಸಂತೋಷಮ್ಮ ಪುಂಡಲಿಕರ್ ಮತ್ತು ಸುಭಾಷ್ ಚಿಲ್ಲರ್ಗಿ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿದ್ದರು. 22 ಚರ್ಚ್ಗಳಲ್ಲಿ 9 ಚರ್ಚ್ಗಳು ನಮ್ಮ ಬೀದರ್ದಾಗಿದ್ದಾವೆ. ಅದರಲ್ಲಿ ಗುರುನಳ್ಳಿ ಚರ್ಚ್ ಒಂದಿದೆ, ಚಾಂಬಳ ಚರ್ಚ್ ಇದೆ, ಕಪ್ಪೆಗೆರೆ ಚರ್ಚು, ಚಿಲ್ಲಿರ್ಗಿ ಸಮುದಾಯ ಭವನ ಇದೆ, ನಿಜಾಂಪುರ್ ಚರ್ಚ್ ಇದೆ, ಅಲ್ಲಂಪುರ್ ಚರ್ಚ್ ಇದೆ, ಮತ್ತು ನಮ್ಮ ತಾಜಾಪುರ್ ಚರ್ಚ್ ಇದೆ. ಇವು ಅನುದಾನಗಳು ಬಂದ ನಾವು ಎಷ್ಟೋ ಸಲ ಪತ್ರಗಳು ಕೊಟ್ಟಿದ್ದೇವೆ, ಎಷ್ಟುಗಳು ದೂರುಗಳು ಕೊಟ್ಟಿದ್ದೇವೆ. ಇಲ್ಲ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನಾ ಪಕ್ಷದ ಎಲ್ಲ ಒಂದು ಸೀನಿಯರ್ ಕೂಡ ನಾ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಪಕ್ಷದಲ್ಲಿ ನೀವು ಯಾರಿಗೆ ಏನಾದರೂ ಹುದ್ದೆ ಕೊಡಬೇಕಾದ್ರೆ ಸರ್ ಯೋಚನೆ ಮಾಡಿಕೊಡ್ರಿ. ಸಮುದಾಯಕ್ಕಾಗಿ ಯಾರು ದುಡಿತಾರೆ, ಸಮುದಾಯ ಬಗ್ಗೆ ಯಾರಿಗೆ ಕಾಳಜಿ ಇರುತ್ತೆ, ಕ್ರೈಸ್ತರಿಗಾಗಿ ನಿಗಮ ಕ್ರೈಸ್ತ ನಿಗಮದಲ್ಲಿ ಕ್ರೈಸ್ತರಿಗಾಗಿ ಕೊಡ್ತಾ ಇದ್ದೀರಿ, ಅಥವಾ ಸೌಲಭ್ಯ ಅವ್ರಿಗೆ ತಲುಪುತ್ತಾ ಇದೆಯಲ್ಲ, ಅದೆಲ್ಲ ಯೋಚನೆ ಮಾಡೋಂಥ ಜನರಿಗೆ ನೀವು ಕಾರ್ಯಕರ್ತರಿಗೆ ಅವ್ರ ಪದವಿಗಳು ಕೊಡಿ. ಇಂಥ ನಾಲಾಯಕಗಳಿಗೆ ನೀವು ಪದವಿಗಳು ಕೊಡ್ಲಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇಂಥ ಸಲುವಾಗಿ ನಮ್ಮದೇ ನಾಚಿಕೆ ಬರ್ತಾ ಇದ್ದಾರೆ. ನಾ ಹೇಳ್ಕೊಳ್ಬೇಕಂದ್ರೆ ಬಂದು ದೊಡ್ಡ ಒಂದು ಆಶ್ವಾಸನೆಗಳು ಕೊಟ್ಟರು, ನಾ ಬಂದ್ಮೇಲೆ ಅದು ಮಾಡ್ತೇನೆ, ನಾ ಬಂದ್ಮೇಲೆ ಇದು ಮಾಡ್ತೇನೆ, ಪ್ರತಿಯೊಂದು ಚರ್ಚಿನ ಆಶ್ವಾಸನೆ ಕೊಟ್ಟರು. ಬಟ್ ಇಲ್ಲಿ ತನ ಒಂದು ಕೂಡ ಕೆಲಸ ಮಾಡಿಲ್ಲ ಅವರು, ಒಂದು ಕೂಡ ಕೆಲಸ ಮಾಡಿಲ್ಲ ಅವ್ರು. ನೀವು ಕೇಳಿ ಅವ್ರಿಗೆ, ನೀವು ಕೇಳಿ ಏನು ಕೆಲಸ ಮಾಡಿಲ್ಲ. ಬಂದು 1.5 ವರ್ಷ ಆಯಿತು, ಯಾವ ಚರ್ಚಿಗೆ ಬಿಡುಗಡೆ ಮಾಡ, ಯಾವ ಚರ್ಚ್ ಅವ್ರು ಅನುದಾನ ಬಿಡುಗಡೆ ಮಾಡಿ, ಮತ್ತು ಅವ್ರು ಪರ್ಸನಲ್ ಯಾವ ಚರ್ಚಿಗೆ ಅವರು ಇದು ಪ್ರೋತ್ಸಾಹನ ಕೊಟ್ಟರು ಅಂತ ಕೇಳಿ ಅವ್ರು ಸ್ವಂತ ಭೀ ಕೊಡ್ಲಿಕ್ಕಾಗದು, ಕೊಟ್ಟಂಥ ಅನುದಾನ ಭೀ ಕೂಡ ನಮ್ಮ ಜನರಿಗೆ ತಲುಪಿಸುವಂಥ ಕೆಲಸ ಮಾಡುತ್ತೀವಿ. ಅನುದಾನ ಯಾರಿಗೆ ಒಂದು ಸ್ವತ್ತಲ್ಲ ರೀ, ಸರ್ಕಾರದ ಬಂದಂಥ ನಮ್ಮ ಜನರಿಗೆ ಬಂದಂಥ ಅನುದಾನ ಇದೆ ಅದು. ಸೊ ಅದಕ್ಕಾಗಿ ನಾನು ಹೇಳೋದೇನೆಂದರೆ, ಮುಂದೆ ಬರುವಂಥ ದಿನಮಾನಗಳಲ್ಲಿ ಕೂಡ ಪಕ್ಷಕ್ಕೂ ಕೂಡ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಯಾವುದೇ ಒಂದು ಅಧಿಕಾರ ಕೊಡಬೇಕಾದ್ರೆ ಸ್ವಲ್ಪ ನೋಡಿ ಮಟ್ಟಿ ಕೊಡ್ರಿ. ಕ್ರೈಸ್ತ ಸಮಾಜದಲ್ಲಿ ಅನೇಕ ಒಂದು ಕಾರ್ಯಕರ್ತರಿದ್ದಾರೆ, ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡುವಂಥ ಕಾರ್ಯಕರ್ತರು, ಜನರ ಹಿತಕ್ಕಾಗಿ ಕಾರ್ಯ ಮಾಡೋರಿದ್ದಾರೆ. ಅಂಥವ್ರಿಗೆ ಆರಿಸ್ಕೊಂಡು ಮತ್ತು ಜನರ ಹಿತಕ್ಕಾಗಿ ಕೆಲಸ ಮಾಡಿ ಅವ್ರ ನಡುವೆ ಇರೋಂಥವ್ರಿಗೆ ನೀವೊಂದು ಸ್ಥಾನಮಾನಗಳು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ. ಅದರಿಂದಾಗಿ ಪಕ್ಷಕ್ಕೆ ಕೂಡ ಒಂದು ಬಲ ಬರುತ್ತೆ ರೀ. ಇವ್ರಿಗೆ ಶಿಫಾರಸ್ ಮೇಲೆ ಸಿಗೋಂಥ ಅಧಿಕಾರಿಗಳ ಮೇಲೆ ಬೆಲೆ ಇರಲ್ಲ ಅವ್ರಿಗೆ ಅದು ಬೆಲೆನೇ ಇಲ್ಲ. ಏನದು ಅಧಿಕಾರಿಯಾಗ
ಬಂದರು ಕುಂತರು ಫೋಟೋ ಇಳಿಸ್ಕೊಂಡ್ರು ಹೋದರು. ಅಂಥದ್ದು ನಡೆಯತ್ತು. ವಿಶೇಷವಾಗಿ ಅವ್ರ ಪಕ್ಷಕ್ಕೂ ದ್ರೋಹ ಬರೆದಿದ್ದಾರೆ, ನಮ್ಮ ಕೈ ಸಮಾಜಕ್ಕೂ ದ್ರೋಹ ಬರೆದಿದ್ದಾರೆ. ಅಲ್ಲಿ ನಾ ಹೇಳ್ಬೇಕಂದ್ರೆ ನನಗೆ ದುಃಖ ಆಗತ್ತಿದ್ದೆ ರೀ. ಮಳೆ ಬಂದ್ರು ಒಳಗೆ ನೀರು ಬರ್ತಾವ, ನಾಯಿಗಳು ಒಳಗೆ ಕೂಡತ್ತಾವ. ಇದು ಭಾಳ ಫೋಟೋಗಳು ನೋಡಲಿಕ್ಕೆ ಯಾವ ರೀತಿಯಾದ ಒಂದು ಯಾವ ರೀತಿಯಾದ ಪರಿಸ್ಥಿತಿಗಳು ಬಂದವ. 2 ವರ್ಷದಿಂದ ಹೆಂಗೆ ಕೂಡಬೇಕು, ಹೆಂಗೆ ಆರಾಧನೆ ಮಾಡಬೇಕು, ಅದು ಒಂದು ಪವಿತ್ರವಾದ ಸ್ಥಳ ರೀ ನಮ್ಮದು, ನಮ್ಮ ಕಿಶನ್ದವರಿಗೆ. ಅದು ಅವ್ರು ತಿಳ್ಕೋಬೇಕು. ಕಾಮಗಾರಿ ಅರ್ಧಕ್ಕೆ ನಿಂತಿರುವ ಒಂದು ಮಳೆ ಬಂದಾಗ ಪ್ರಾರ್ಥನೆ ಹೇಗೆ ಮಾಡಬೇಕು, ಅದಕ್ಕೆ ಬಾಗಿಲಿಲ್ಲದ ಕಾರಣ ನಾಯಿ ನರಿಗಳು ಒಳಗಡೆ ಬಂದು ಕುಳಿತಿವೆ. ಪ್ರಾರ್ಥನೆಯ ಸ್ಥಳ ಅಂದರೆ ಒಂದು ಪರಿಶುದ್ಧವಾದ ಸ್ಥಳ, ಪವಿತ್ರವಾದ ಸ್ಥಳ, ಧಾರ್ಮಿಕವಾಗಿ ಭಕ್ತಿಯಿಂದ ನಂಬಿಕೆಯಿಂದ ಜನರು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂಥ ಸ್ಥಳ. ಇದು ನಮ್ಮ ಭಾವನೆ ಜೊತೆ ಆಟ ಆಡುವಂಥ ಒಂದು ಕಾರ್ಯವಾಗಿದೆ. ಅಲ್ಲದೆ ಮಾಧ್ಯಮದಲ್ಲೂ ಕೂಡ ಗೊತ್ತಿರಬಹುದು, ಕಳೆದ ಸಾರಿ ಒಂದು ಸುದ್ದಿಗೋಷ್ಠಿ ಮಾಡಿದಾಗ ಅದರಲ್ಲಿ ಯೋಜನೆಯನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಸುದ್ದಿ ಕೂಡ ಬಂದಿತ್ತು. ಅದರ ವಿಷಯವಾಗಿ ಕೂಡ ನಾವು ಮಾತಾಡ್ತೇವೆ. ಅಂದರೆ ಯಾರು ಅದನ್ನು ದುರುಪಯೋಗ ಮಾಡಿದ್ದಾರೆ, ಯಾರು ಮೊದಲನೇ ಹಂತದ ಅನುದಾನ ತೆಗೆದುಕೊಂಡು ಇನ್ನೂ ಕಾಮಗಾರಿ ಪ್ರಾರಂಭ ಮಾಡಿಲ್ಲ, ಅಂಥವರ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಿ. ನಾವು ಅದು ಒಪ್ಪುತ್ತೇವೆ. ನಾವೊಂದು ಕಾಮಗಾರಿ ಮಾಡಿದ್ದೇವೆ, ಅಧಿಕಾರಿಗಳು ಒಂದು ಸ್ಥಳಕ್ಕೆ ಬಂದು GPS ಮುಖಾಂತರ ಪರಿಶೀಲನೆ ಮಾಡಿದ್ದಾರೆ, ಎಲ್ಲ ಕರೆಕ್ಟಾಗಿ ಆಗಿದ್ರು ಕೂಡ 2ನೇ ಹಂತದ ಅನುದಾನವನ್ನು ತಾವು ಯಾಕೆ ಬಿಡುಗಡೆ ಮಾಡ್ತಿಲ್ಲ? ಅನುದಾನವು ಯಾರ ಸ್ವತ್ತಲ್ಲ, ಸರ್ಕಾರ ಕೊಡುವಂಥ ಅನುದಾನವು ನೀವು ತಮ್ಮ ಸ್ವಂತ ಮನಸ್ಸು ಬಂದಂತೆ ಯಾಕೆ ಅದರ ಜೊತೆ ನೀವು ಒಂದು ತಡೆ ಹಿಡಿಯುವ ಕೆಲಸ ಮಾಡ್ತಿದ್ದೀರಿ ಎಂದು ನಾವು ಒಂದು ನಿಗಮದ ಅಧಿಕಾರಿಗಳು ನಾವು ಕೇಳ್ತೇವೆ. ಅದಕ್ಕೋಸ್ಕರ ನಮ್ಮ ಮನವಿ ಇದೆ, ಏನೆಂದರೆ ಆದಷ್ಟು ಬೇಗ ತಾವು ಅದರ ಬಗ್ಗೆ ಗಮನ ಹರಿಸಿ, ವಿಶೇಷವಾಗಿ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆ, ಅದರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗನೆ ಅನುದಾನವನ್ನು 2ನೇ ಹಂತದ ಅನುದಾನವನ್ನು ಬಿಡುಗಡೆ ಮಾಡುವಲ್ಲಿ ತಾವು ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಗಮನ ತರ್ತಿದ್ದೆವು. ಕ್ರೈಸ್ತರಿಗೆ ಯಾವುದೇ ಹೆಚ್ಚಿನ ಅನುದಾನ ಕೊಡ್ತಿಲ್ಲ. ಕ್ರೈಸ್ತರಿಗೆ ಮುಂದಿನ ದಿನದಲ್ಲಿ ಬಹಳಷ್ಟು ನಮ್ಮ ಕೆಲಸಗಳು ಕುಂಠಿತಿದೆ. ಕ್ರಿಶ್ಚಿಯನ್ ಕಾಲನಿಯಲ್ಲಿ ಹೆಸರಿಗೆ ಮಾತ್ರ ಕ್ರಿಶ್ಚಿಯನ್ ಕಾಲನಿ ಅಂತೇಳಿ ಡೆವಲಪ್ಮೆಂಟ್ ಅಂತೇಳಿ ದುಡ್ಡು ಕೊಡ್ತಿದೆ. ಅದು ಕ್ರಿಶ್ಚಿಯನ್ ಕಾಲನಿಯಲ್ಲಿ ಇವತ್ತಿನ ತನಕ ಯಾವುದೇ ದುಡ್ಡು ಯೂಸ್ ಆಗಿಲ್ಲ. ಕ್ರಿಶ್ಚಿಯನ್ ಅಭಿವೃದ್ಧಿ ಡೆವಲಪ್ಮೆಂಟ್ ಅಂತೇಳಿ ಕೊಡ್ತಿದ್ರು ಅದು, ಆದರೆ ಇವತ್ತಿನ ತನಕ ನಮ್ಮ ಕ್ರಿಶ್ಚಿಯನ್ ಕಾಲನಿಯಲ್ಲಿ ಯಾವುದೇ ಕಾಮಗಾರಿ ಆಗಿಲ್ಲ. ಸರ್ಕಾರ ಗಮನ ತಗೊಂಡು ಮುಂದಿನ ದಿನದಲ್ಲಿ ಕ್ರೈಸ್ತರು ಏನು ಕೊಡುಗೆ ಅದಾವ್ರು, ಏನು ಡಿಸಿಪ್ಲಿನ್ ಕೆಲಸ ಮಾಡ್ತಾರ, ರಾಜ್ಯದಲ್ಲಿ ಸೇವೆ ಮಾಡ್ತಾರ, ಸೇವೆ ಮನೋಭಾವನೆ ತಿಳ್ಕೊಂಡು ಕ್ರೈಸ್ತರಿಗೆ ಹೆಚ್ಚಿನ ಅನುದಾನ ಕೊಟ್ಟು, ಅದು 85 ಕೋಟಿ ಏನ್ರಿ ಅದು ಒಂದು ಭಿಕ್ಷೆ ಏನು ಲೆಕ್ಕ ಇಲ್ಲ ಏನ್ರಿ. ಇಡೀ ದೊಡ್ಡ ಸಮಾಜಕ್ಕೆ ಒಂದು 500 ಕೋಟಿ ಕೊಟ್ಟರೆ ಏನಾರ ಒಂದು ಸಮಾಜದಲ್ಲಿ ಒಂದು ಡೆವಲಪ್ಮೆಂಟ್ ಆಗ್ತದೆ. ಅದೇ 85 ಕೊಟ್ಟಿದ್ರಲ್ಲಿ ಅರ್ಧ ಕಾಮಗಾರಿ ಕೊಟ್ಟಾರ, ಅರ್ಧ ಕಾಮಗಾರಿ ಕೆಲಸ ಮಾಡಿದ್ರೆ ಇನ್ನು ಅರ್ಧ ಕಾಮಗಾರಿ ಕೊಡ್ಲಕ್ಕ ಅದು ಹಣ ಬಿಡುಗಡೆ ಮಾಡ್ತಿಲ್ಲ. ಅದಕ್ಕಾಗಿ ನಮ್ಮ ಮನವಿಯದ ಸರ್ಕಾರಕ್ಕೆ ಕ್ರಿಶ್ಚಿಯನ್ ಅಭಿವೃದ್ಧಿ ಡೆವಲಪ್ಮೆಂಟಲ್ ಕಾರ್ಪೊರೇಷನಲ್ಲಿ ಹಣ ಇದೆ, ಅದು 2ನೇ ಕಂತಿನ ಅನುದಾನ ಸರ್ಕಾರ ಆದೇಶ ಮಾಡಿದ್ದು ಕೂಡ ಪಾಲನೆ ಮಾಡ್ತಿಲ್ಲ. ಇದ್ರ ಬಗ್ಗೆ ಅದನ್ನು ಖಂಡಿಸ್ತೇವೆ. ಇದು ಕೂಡಲೇ ಸರ್ಕಾರ ಗಮನ ಎತ್ಕೊಂಡು ಆ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಒಳ್ಳೆ ಆಡಳಿತ ನಡೆಸ್ಕೊಂಡಂಥ ಅಧಿಕಾರಿ ನೇಮಕ ಮಾಡಿ ಒಳ್ಳೆ ಅಧ್ಯಕ್ಷರಿಗೆ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಒಬ್ಬ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಅಭಿಮಾನಿ ಇದ್ದಂಥ ನಿಮ್ಮ ಪಕ್ಷದ ಕಾರ್ಯಕರ್ತರು ಅಂಥವ್ರಿಗೆ ಒಳ್ಳೆಯವರಿಗೆ ಆರಿಸಿ ನಮ್ಮ ಕ್ರಿಶ್ಚಿಯನ್ ಒಂದು ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ನಮ್ಮ ಮನವಿ ಅದ. ಹೈದರಾಬಾದ್ನ ಆಸಿಫ್ ನಗರದಲ್ಲಿ ಬೀದರ್ ಜಿಲ್ಲೆಯ ಔರ ತಾಲೂಕಿನ ಯುವಕನೊಬ್ಬ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದು, ಇದು ಪತ್ನಿಯೇ ಮಾಡಿದ ಕೊಲೆ ಎಂದು ವೃತ್ತನ ಸಹೋದರಿ ಪಲ್ಲವಿ ತಿಪ್ಪರ್ಗೆ ಆರೋಪಿಸಿದ್ದು, ಉನ್ನತ ಮಟ್ಟದ ತನಿಖೆಗೆ ಅವರು ಆಗ್ರಹಿಸಿದ್ದಾರೆ. ಈ ಕುರಿತು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಮೃತ ಯುವಕರನ್ನ ಔರ ತಾಲೂಕಿನ ಮನ್ಗಂಪುರ್ ಗ್ರಾಮದ ದತ್ತಾತ್ರೇಯ ಕರ್ಬಸಪ್ಪ ಲದ್ದೆ ಎಂದು ಗುರುತಿಸಲಾಗಿದೆ. ಈತ ಮಾರ್ಚ್ 24, 2026ರಂದು ಹೈದರಾಬಾದ್ನ ಆಸಿಫ್ ನಗರದ ಯಾದವ ಬಸ್ತಿಯಲ್ಲಿರುವ ತನ್ನ ನಿವಾಸದಲ್ಲಿ ಸಾವಿಗೀಡಾಗಿದ್ದ ಪತ್ನಿ ನೀಲಾಂಬಿಕಾ ನೀಡಿದ ದೂರಿನ ಮೇರೆಗೆ ಆಸಿಫ್ ನಗರ ಠಾಣೆಯ ಪೊಲೀಸರು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ಎಫ್ಐಆರ್ ದಾಖಲಿಸಿದ್ದಾರೆ. ಆದರೆ ಇದು ಆತ್ಮಹತ್ಯೆಯಲ್ಲ, ವ್ಯವಸ್ಥಿತ ಕೊಲೆ ಎಂದು ಪಲ್ಲವಿ ಗಂಭೀರ ಆರೋಪ ಮಾಡಿದ್ದಾರೆ. ವೃದ್ಧನ ತಲೆಯ ಕೆಳಭಾಗದಲ್ಲಿ ಹಾಗೂ ಮೈಮೇಲೆ ಭಾರೀ ರಕ್ತ ಗಾಯಗಳು ಮತ್ತು ಹಲ್ಲೆ ನಡೆಸಿದ ಗುರುತುಗಳಿದ್ದು, ಇದು ನೇಣು ಹಾಕಿಕೊಂಡು ಸಾವಲ್ಲ ಎಂಬುದು ಲಭ್ಯವಿರುವ ಫೋಟೋಗಳಿಂದ ಸ್ಪಷ್ಟವಾಗುತ್ತದೆ ಎಂದು ಆರೋಪಿಸಿದ್ದರು. ಸಿಸಿಟಿವಿ ಕ್ಯಾಮೆರಾ ಬಂದು ಘಟನೆ ನಡೆದ ದಿನ ಮಾರ್ಚ್ 24 ರಾತ್ರಿ 11:22ರಿಂದ 11:37ರವರೆಗಿನ ಸುಮಾರು 15 ನಿಮಿಷಗಳ ಕಾಲ ಮನೆಯಿದ್ದ ಬಿಲ್ಡಿಂಗ್ನಲ್ಲಿ ಸಿಸಿಟಿವಿ ಕ್ಯಾಮೆರಾವನ್ನು ಉದ್ದೇಶಪೂರ್ವಕವಾಗಿ ಆಫ್ ಮಾಡಲಾಗಿತ್ತು. ಇದೇ ಅವಧಿಯಲ್ಲಿ
ಕೃತ್ಯ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಈ ಕೃತ್ಯ ನಡೆದ ಕೆಲವೇ ಕ್ಷಣಗಳಲ್ಲಿ ಶವ ತೆಗೆದುಕೊಂಡು ಹೋದ ಪೊಲೀಸರು ಸಂಬಂಧಿಕರಿಗೆ ಮಾಹಿತಿ ನೀಡದೆ ಶವ ಪರೀಕ್ಷೆ ನಡೆಸಿರುವುದು ಪೊಲೀಸರ ಮೇಲೂ ಅನುಮಾನ ಮೂಡದಂತೆ ಮಾಡಿದೆ. ಮೃತ ವ್ಯಕ್ತಿಯ ಮೈಮೇಲೆ ಒಂದು ತುಂಡು ಬಟ್ಟೆ ಇರದೇ ಇರುವುದು ಗಮನಿಸಿದರೆ ಸುತ್ತಮುತ್ತಲಿನ ನೆರೆಹೊರೆಯವರು ಹೇಳುವ ರೀತಿ ನೋಡಿದ್ದರೆ ಇದು ಸುವ್ಯವಸ್ಥಿತ ಕೊಲೆ ಎಂದು ಪಲ್ಲವಿ ಕಣ್ಣೀರಿಟ್ಟಿದ್ದಾರೆ. ಮೃತ ದತ್ತಾತ್ರಿ ವಿವಿಧೆಡೆ ಕೆಲಸ ಮಾಡಿ ಸಂಪಾದಿಸಿದ ಸುಮಾರು 6.80 ಲಕ್ಷ ರೂಪಾಯಿ ಹಣವು ಆತನ ಸಾವಿನ ಸುತ್ತಮುತ್ತಲ ಅವಧಿಯಲ್ಲಿ ಪತ್ನಿ ನೀಲಾಂಬಿಕಾಳ ಸ್ನೇಹಿತರ ಖಾತೆಗೆ ವರ್ಗಾವಣೆಯಾಗಿದೆ. ಜೊತೆಗೆ ಆಕೆಯು ಮನೆಯಲ್ಲಿದ್ದ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗಿದ್ದಾಳೆ. ಪತ್ನಿಯು ಪೊಲೀಸರಿಗೆ 15 ಲಕ್ಷ ರೂಪಾಯಿ ಹಾಗೂ ಮಾಧ್ಯಮಗಳಿಗೆ 25 ಲಕ್ಷ ರೂಪಾಯಿ ಸಾಲವಿತ್ತು ಎಂದು ತದ್ವಿರುದ್ಧ ಹೇಳಿಕೆಗಳನ್ನು ನೀಡುತ್ತಿದ್ದು, ವಾಸ್ತವದಲ್ಲಿ ಮೃತನಿಗೆ ಯಾವುದೇ ಸಾಲವಿರಲಿಲ್ಲ ಎಂದು ಸಹೋದರಿ ಸ್ಪಷ್ಟಪಡಿಸಿದ್ದಾರೆ. 1/4/2024ರಲ್ಲಿ ವಿವಾಹವಾಗಿದ್ದ ಈ ದಂಪತಿಗಳು ನಡುವೆ ಹೊಂದಾಣಿಕೆ ಇರಲಿಲ್ಲ. ಪತ್ನಿಯು ಗಂಡನನ್ನ ಬಲವಂತವಾಗಿ ಹೈದರಾಬಾದ್ಗೆ ಕರೆದೊಯ್ದು ಆತನಿಂದಾಗಲೂ ಅಲ್ಲಿಯೇ ವಾಸಿಸುತ್ತಿದ್ದಳು ಹಾಗೂ ಸದಾ ಮೊಬೈಲ್ನಲ್ಲಿ ಕಳೆಯುತ್ತಿದ್ದಳು ಎಂದು ಆರೋಪಿಸಿದ್ದರು. ದೂರು ಸ್ವೀಕರಿಸಲು ನಕಾರ ಮೃತನ ಅಂತಿಮ ಸಂಸ್ಕಾರದ ಬಳಿಕ ನಾವು ಆಸಿಫ್ ನಗರ ಠಾಣೆಗೆ ತೆರಳಿ ಅನುಮಾನಗಳ ಬಗ್ಗೆ ವಿವರಿಸಿ ಪತ್ನಿಯ ವಿರುದ್ಧ ದೂರು ನೀಡಲು ಹೋದಾಗ ಅಲ್ಲಿನ PSI ಕೆ ಆಂಜನೇಯಲು ದೂರು ಸ್ವೀಕರಿಸಲು ನಿರಾಕರಿಸಿದ್ದಾರೆ. ಶವ ಪರೀಕ್ಷೆ ವರದಿ ವಿಳಂಬ. ಮರಣೋತ್ತರ ಪರೀಕ್ಷೆಯ ವರದಿಯ ಘಟನೆ ನಡೆದ ಮರುದಿನವೇ ಮಾರ್ಚ್ 25 ಮಧ್ಯಾಹ್ನ ಸಿದ್ಧವಿದ್ದರೂ ಕುಟುಂಬದವರಿಗೆ ಠಾಣೆಗೆ 10 ಬಾರಿ ಅಲೆದಾಡಿಸಿ 25 ದಿನಗಳ ಕಾಲ ಸತಾಯಿಸಿ 5,000 ಲಂಚ ಪಡೆದು ಶವ ಪರೀಕ್ಷೆ ವರದಿ ನೀಡಲಾಗಿದೆ. ಇದು ಪೊಲೀಸ್ ಇಲಾಖೆಯ ಮೇಲೂ ಸಂಶಯ ಮೂಡುವಂತೆ ಮಾಡಿದೆ ಎಂದು ಸಹೋದರಿ ಪಲ್ಲವಿ ದೂರಿದ್ದರು. ಏಕೈಕ ಮಗನನ್ನು ಕಳೆದುಕೊಂಡಿರುವ ಮೃತ ತಂದೆ ತಾಯಿಗೆ ನ್ಯಾಯ ಒದಗಿಸಬೇಕು. ಪತ್ನಿ ನೀಲಾಂಬಿಕಾ ಮತ್ತು ಆಕೆಯ ತಂದೆ ಬಳಸುತ್ತಿರುವ ಮೊಬೈಲ್ ಸಂಖ್ಯೆಗಳ ಕರೆಗಳ ಮಾಹಿತಿ, CIDR ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಪರಿಶೀಲಿಸಬೇಕು. ವರ್ಗಾವಣೆಯಾದ ಹಣವನ್ನು ವಸೂಲಿ ಮಾಡಿ ವೃದ್ಧ ಪೋಷಕರಿಗೆ ನೀಡಬೇಕು ಹಾಗೂ ಈ ಪ್ರಕರಣದ ಕುರಿತು ಉನ್ನತ ಮಟ್ಟದ ನ್ಯಾಯಸಮ್ಮತವಾದ ತನಿಖೆ ನಡೆಸಿ ಸತ್ಯಾಂಶವನ್ನು ಹೊರತರಬೇಕೆಂದು ಮೃತನ ಸಹೋದರಿ ಪಲ್ಲವಿ ಆಗ್ರಹಿಸಿದ್ದರು. ಮೃತನ ತಾಯಿ ಸಂಗಮ, ತಂದೆ ಕರಬಸಪ್ಪ, ಚಿಕ್ಕಮ್ಮ, ಭಾಗ್ಯಶ್ರೀ, ಚಿಕ್ಕಪ್ಪ, ವಿಶ್ವನಾಥ್ ಕಾರಂಜಿ, ಸಂಬಂಧಿಕರಾದ ರಾಜ್ಕುಮಾರ್ ನೌಬದ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಸಣ್ಣವ್ರು ಇದ್ದಿರುವಾಗ ಖರಾಬ್ ಆಯ್ತಿರ ಅಂತ ಕೊಡಲ್ಲ ನಾ ಅನ್ಕೊಂಡಿದ್ದಾರೆ. ಬಟ್ ಇದು ಇನ್ಸ್ಟಾಗ್ರಾಮ್ ಇಟ್ಟಾಡ್ರಿ ಇಟ್ಟೇನಂತಂದ್ರೆ ಐಡಿಗಳೆಲ್ಲ ಅದ್ರಾಗೆ ವಿಡಿಯೋ ಕಾಲ್ ಮಾಡಿ ಮಾತಾಡ್ತೀವಂತ್ರಿ. ನಮ್ಮ ಮಕ್ಕಳು ಹೇಳ್ಯಾರ್ರಿ ಅದ್ರಾಗೆಲ್ಲ ಮಾತಾಡ್ತಾರೆ. ಮಮ್ಮಿ ಬೇರೆ ಗಣಸು ಸರಿ ಅವ್ರು ಯಾರ ಅಂತ ಕೇಳಿದ್ರು ನಮಗೆ ನಿಮ್ಗೇನು ಮಾಡೋದಲ್ಲ ಅಂದು ಕೂಡ್ತಾಳ ಬಾಜಿಗೆ ಅಂದಾರೆ. ನಮ್ಮ ಸಣ್ಣ ಮಕ್ಕಳು ತಂಗಿ ಮಕ್ಕಳು ನನ್ನ ಮಕ್ಕಳು ಫೋನ್ ಯಾರಿಗೆ ಕೊಟ್ಟಿಲ್ರಿ. ಈಗ 5 ಇನ್ಸ್ಟಾಗ್ರಾಮ್ಗಳು ಐಡಿಗಳೆಲ್ಲ ಅಲಗ್ ಇಟ್ಟು ಫೋನಿಗೆ ಲಿಂಕ್ ರೇಟಿಂಗ್ ಜಾಸ್ತಿ ಅಕ್ಕಿ ಎಲ್ಲ ಮಾಡಿ ಪೂರ ನಮ್ಮ ತಮ್ಮ ಮುಗಿಸ್ಬೇಕಂತ ಪ್ಲಾನ್ ಮಾಡಿ ಇಲ್ಲಿಂದ ಹೈದರಾಬಾದ್ ಕರ್ಕೊಂಡು ಹೋಗಿ ಈ ತರ ಮಾಡ್ಯಾರ ನೋಡ್ರಿ. ಎಲ್ಲ ಅವ ಅಂತಂದ್ರಿ ಒಂದೆರಡು ಸರಿ ಟಾರ್ಚರದ ಈಕಿನ ಮಮ್ಮಿ ನೀ ಹೇಳ್ಬಿಟ್ಟು ಬಂದ್ರೆ ಬಹಳ ಚಂದ ಇತ್ತು ಮಮ್ಮಿ ಅಂತಂದ್ರಿ ಒಂದೆರಡು ಸತಿ. ಇನ್ನೊಂದ್ ಸತಿ ಏನದಂದ್ರೆ ಪೋಸ್ಟ್ ಮಾರ್ಟಮ್ ಮಾಡ್ರಿ ನಮ್ಮ ನ್ಯಾಯ ತೋರಿಸ್ಕೊಡ್ರಿ. ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಸಜಾ ಆಗ್ಲೇಬೇಕ್ರಿ. ನಮ್ಮ ತಮ್ಮವ್ರು ಸರಿ ಅರ್ಧ ಗಂಟೆ ಮಾತಾಡೇನ್ರಿ. ನನ್ನ ಮಗ ರಾತ್ರಿ 9:30 ತನ್ನ ನನ್ನ ಮಗ ಮಾತಾಡ್ಯಾನ. ನಮ್ಮ ತಮ್ಮವ್ರು ತಂದು ನನ್ನ ಮಗಳು ಮನೆ ನನ್ನ ಕಾರಿನ ಬಿಟ್ಟಾರ್ರಿ. ಬಿಟ್ಟು ವಾಪಸ್ ಹೋಗಿ ಕೈಕಾಲು ತಾಕೊಂಡು ಉಳ್ಳಾಕ ಕೂಡಕಂದ ಮಾಮ ನಿಮ್ಮ ಸಾಳೆ ಸತ್ತೂರಿ ಅಂದ್ರಿ. ಅಮ್ಮಣ್ಣ ನಮ್ಮ ತಮ್ಮವ್ರಿಂದ ಊರಾಗಿ ಹಂಗೆ ಅಂತ ಕೈಯಾಗಿನ ಫೋನ್ ಬಿತ್ರಿ. ನಮ್ಮ ಅತ್ತಿಗೆ ಬಂದು ಮಾತಾಡ್ದೋಡ್ರಿ ಏನಾಗ್ಯದ ಮತ್ತೆ ಈಗ ಮಾತಾಡ್ಯಂದತ್ತು ಅವ್ರ ಮಾಮನ ಸರಿ ಅರ್ಧ ಗಂಟೆ ನೀಲಾಂಬಿಕಾ ಏನಾಗ್ಯದ ಅಂತ ಕೇಳಿದ್ರಿ. ನಮ್ಮ ಅತ್ತಿಗೆ ಅಂದ್ರಿಂದ ಅವ್ರಿಗೆ ಪಂಚಿಸ್ಲಾಕ ಪ್ಯಾಕಿಗಿತ್ತಂತ ಪಾಸಿ ಹಾಕೊಂಡು ಸತ್ತಾರ ಮಾಮಿ ಅಂತ ಹೇಳಿದ್ರಿ. ಹೇಳೋಣ ಖರೇನೇನೋ ಅಂತ ನಾವು ತಿಳಿದೇವ್ರಿ. ಸಾಲ ಅಂಬದು ₹1 ಭೀ ಇಲ್ಲ ರೀ. ಅವಂದೇ ಅಂದ ರೊಕ್ಕಗಳು ಬಂದಿಲ್ಲ. ಕೆಲಸ ಮಾಡಿದ್ವಿ ಏಷ್ಯನ್ ಕಂಪ್ನಿ ಕೆಲಸ ಮಾಡಿದ್ದು ನಾವೇ ಕೈಯಾಗ ಹಾಕಿ ಕೆಲಸ ಮುಗಿಸ್ಕೊಂಡ್ರೆ ಹಿಂದಿನ ಕೊಡ್ತಾ ಅಂದಾರೆ ಮಮ್ಮಿ ಮಾಲಕ್ ಅಂತಂದ್ರೆ ನಾವು ಕೈಯಾಗ ಹಾಕಿ ಕೆಲಸ ಮಾಡ್ಯಾನ. ಏಷ್ಯನ್ ಕಂಪ್ನಿ ಕೆಲಸದ ರೊಕ್ಕ ಬಂದಿಲ್ಲ ಸಾಕಿನೇ ತೊಗೊಂಡು ಪೊಲೀಸರಿಗೆ ಅದನ್ನು ಕಟ್ಕೊಂಡು ಹೊಡೆದಾಕಿ ಹೋಗ್ಯಾಳ ಅಂತೇಳ್ರಿ. ಬೀದರ್ ಜಿಲ್ಲಾ ಕೇಂದ್ರ ಸಹಕಾರ DCC ಬ್ಯಾಂಕ್ ಪ್ರಧಾನ ವ್ಯವಸ್ಥಾಪಕ ವಿಠಲ್ ರೆಡ್ಡಿ ಯಡ್ಮಲೆ ಸೇವಾ ನಿವೃತ್ತರಾದ ಹಿನ್ನೆಲೆಯಲ್ಲಿ ಬ್ಯಾಂಕ್ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ಹೃದಯ ಸ್ಪರ್ಶಿ ಸನ್ಮಾನ ನೀಡಿ ಬೀಳ್ಕೊಟ್ಟರು. ವಿಠಲ್ ರೆಡ್ಡಿ ಅವರು 31 ವರ್ಷ DCC ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳು ಅಲಂಕರಿಸಿ GM ಆಗಿ ನಿವೃತ್ತರಾಗಿದ್ದಾರೆ. ಲೆಕ್ಕಪತ್ರ ವಿಭಾಗದಲ್ಲಿ ಪರಿಣಿತ ಹೊಂದಿರುವುದು ಇವರಿಗೆ ಇಲ್ಲಿ ಸೇವೆ ಸಲ್ಲಿಸಲು ಉತ್ತಮ ಅವಕಾಶ ಕಲ್ಪಿಸಿತ್ತು. ಸಹಕಾರ
ಸಂಚಾರ ದಿಗ್ಗಜರು ದಿವಂಗತ ಗುರುಪಾದಪ್ಪ ನಾಗಮಾರ್ಪಳ್ಳಿ ಇವರು ಉಮಾಕಾಂತ್ ನಾಗಮಾರ್ಪಳ್ಳಿ ಅಮರ್ ಕುಮಾರ್ ಖಂಡ್ರೆ ಅಧ್ಯಕ್ಷತೆಯಲ್ಲಿ ಇವರು ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಅಧ್ಯಕ್ಷತೆ ವಹಿಸಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಕುಮಾರ್ ಖಂಡ್ರೆ ಅವರು ವಿಠಲ್ ರೆಡ್ಡಿ ಬಬಿತಾ ದಂಪತಿಗೆ ಸತ್ಕರಿಸಿ ಮಾತನಾಡಿ, ಕೊಟ್ಟ ಕೆಲಸ ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಿದ್ದಲ್ಲಿ ಉನ್ನತ ಹುದ್ದೆಗಳು ತಾನಾಗಿಯೇ ಒದಗಿ ಬರುತ್ತವೆ ಎಂಬುದಕ್ಕೆ ವಿಠಲ್ ರೆಡ್ಡಿ ಅವರು ನಿದರ್ಶನವಾಗಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು. ಬ್ಯಾಂಕಿನ ನಿರ್ದೇಶಕರು ಹಾಗೂ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾದ ಶಕುಂತಲಾ ಬೆಲ್ಲಾಳೆ ಮಾತನಾಡಿ, ಪ್ರಧಾನ ವ್ಯವಸ್ಥಾಪಕರು ಬ್ಯಾಂಕಿನಲ್ಲಿ ಕಳೆದ 25 ವರ್ಷಗಳಿಂದ ಇವರ ಸೇವೆ ಶ್ಲಾಘನೀಯ ಎಂದರು. ಬ್ಯಾಂಕಿನ ಉಪಾಧ್ಯಕ್ಷರು, ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸಹಕಾರ ಮಂಡಲದ ನಿರ್ದೇಶಕರಾದ ಅಭಿಷೇಕ್ ಆರ್ ಪಾಟೀಲ್ ಮಾತನಾಡಿದ್ದರು. ವಿಠಲ್ ರೆಡ್ಡಿ ಎಡ್ಮಲೆ ಹಾಗೂ ಅವರ ಧರ್ಮಪತ್ನಿ ಬಬಿತಾ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದರು. ಬ್ಯಾಂಕಿನ ಆಡಿಟ್ ವಿಭಾಗದ ಉಪಪ್ರಧಾನ ವ್ಯವಸ್ಥಾಪಕರಾದ ಬಸವರಾಜ್ ಕಲ್ಯಾಣ್, ಉಮೇಶ್ ಪಾಂಡುರಂಗರಾವ್, ಕಿಶನ್ ರಾವ್ ಪಾಟೀಲ್, ಬಸವರಾಜ್ ಕಾಮಶೆಟ್ಟಿ, ಸಿದ್ದಾಜಿ ಶ್ರೀಪತ್ರಾವ್, ಬಸವರಾಜ್ ಪಾಟೀಲ್, ಭೀಮರೆಡ್ಡಿ ವರವಟ್ಟಿ, ವಿಜಯ್ ಕುಮಾರ್ ಪಾಟೀಲ್ ಹಾಗೂ ವಿಶೇಷ ಅತಿಥಿಗಳಾಗಿ ಸಹಕಾರ ಸಂಘಗಳ ಸಹಾಯಧನ ನಿರ್ಬಂಧಿಕರಾದ ಡಾಕ್ಟರ್ ನೀಲಾಂಬಿಕಾ, ನಬಾರ್ಡ್ ನಿರ್ಗಮಿತ ಡಿಡಿಎಂ ವಿಷ್ಣುವರ್ಧನ್ ಹಾಗೂ ಹೊಸದಾಗಿ ಜಿಲ್ಲೆಗೆ ಆಗಮಿಸಿದ ಡಿಡಿಎಂ ಮಂಜುನಾಥ್ ರೆಡ್ಡಿ ಮತ್ತು ಬ್ಯಾಂಕಿನ ಪ್ರಭಾರಿ ಮುಖ್ಯ ಪ್ರಧಾನ ವ್ಯವಸ್ಥಾಪಕರಾದ ಚಂದ್ರಪ್ಪ ಹವಲ್ದಾರ್, ಬ್ಯಾಂಕಿನ ಉಪಪ್ರಧಾನ ವ್ಯವಸ್ಥಾಪಕರಾದ ದೀನ್ ದಯಾಳು ಮನ್ನಳ್ಳಿ, ರಾಜ್ಕುಮಾರ್ ರಂದೂರೆ, ರಾಜಶೇಖರಿಯ, ಪಂಡರಿ ರೆಡ್ಡಿ, ಅನಿಲ್ ಕುಮಾರ್ ಪಾಟೀಲ್, ಅರವಿಂದ್ ಮರೂರ್ಕರ್, ಸಂತೋಷ್ ಪೊಲೆಕ್ಬಳ್ಳಿ, ಡಾಕ್ಟರ್ ವೆಂಕಟರೆಡ್ಡಿ, ರಾಮರೆಡ್ಡಿ ಮತ್ತು ಇತರೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶ್ರೀಧರ್ ಕೋರ್ವಾರ್ ಸ್ವಾಗತಿಸಿದರೆ, ಕರಣ್ ಕುಮಾರ್ ಚಂದನ್ ನಿರೂಪಿಸಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.